ವೆಲ್ಕಮ್ ಬ್ಯಾಕ್. ಯಾರೋ ಏನೋ ಅಂದ್ಬಿಟ್ರು ಅಂತ ಅನುಕಂಪ ಗಿಟ್ಟಿಸಬೇಡಿ. ಅನುಕಂಪ ಗಿಟ್ಟಿಸೋದು ಯಾವಾಗಲೂ ನಡೆಯೋದಿಲ್ಲ. ಸಂಸದೆ ಸುಮಲತಾಗೆ ನಿಖಿಲ್ ಕುಮಾರಸ್ವಾಮಿ ಟಾಂಗ್ ಕೊಟ್ರು. ಬ್ರೇಕಿಂಗ್ ನ್ಯೂಸ್. ಮಂಡ್ಯ ವಿಚಾರ ಮುನ್ನೆಲೆಗೆ ಬಂದು ತುಂಬಾ ತಿಂಗಳುಗಳೇ ಆಗಿತ್ತು. ಇದೀಗ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್. ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆ ಟಾಂಗ್. ಯಾರೋ ಏನೋ ಅಂದ್ಬಿಟ್ರು ಅಂತ ಅನುಕಂಪ ಗಿಟ್ಟಿಸಬೇಡಿ. ಅನುಕಂಪ ಗಿಟ್ಟಿಸೋದು ಯಾವಾಗಲೂ ಕೂಡ ನಡೆಯೋದಿಲ್ಲ. ಸಂಸದೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಟಾಂಗ್ ಕೊಟ್ಟರು. ಬೇರೆಯವ್ರನ್ನ ದೂರೋದಕ್ಕೆ ಬದಲು ಆತ್ಮಾವಲೋಕನ ಮಾಡ್ಕೊಳ್ಳಿ. ಸಂಸದರಾಗಿ ನಿಮ್ಮ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡ್ಕೊಳ್ಳಿ. ಪ್ರತಿ ಬಾರಿ ಕಾಲ್ ಕೆರ್ಕೊಂಡು ಜಗಳ ಹುಟ್ಟು ಹಾಕಿ 2024 ಅಧಿಕಾರ ಇದೆ. ಜನರ ಜೊತೆಗಿದ್ದು ಕೆಲಸ ಮಾಡಿ. ಸಂಸದೆ ಸುಮಲತಾ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಟಾಂಗ್ ಕೊಟ್ಟರು. ಬೇರೆಯವ್ರ ಮೇಲೆ ದೂರನ್ನ ಸಲ್ಲಿಸೋದಕ್ಕಿಂತ ಹೆಚ್ಚಾಗಿ ಒಂದು ಬಾರಿ ಅವರು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗ್ತದೆ. ಅವರು ಸಂಸದರಾದ ನಂತರ ಜಿಲ್ಲೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತಕ್ಕಂಥದ್ದನ್ನ ಫಸ್ಟ್ ಅವರು ಪ್ರಶ್ನೆ ಮಾಡ್ಕೊಳ್ಬೇಕು. ಇವತ್ತು ಶಾಸಕರುಗಳು ಏನು ಗೆದ್ದಿದಾರಲ್ಲ, ಇವತ್ತು ಜನಗಳಲ್ಲಿ ಆಯ್ಕೆ ಮಾಡಿದಾರಲ್ಲ, ಒಂದು ಬಾರಿ ಆಯ್ಕೆ ಆಗಿರ್ತಕ್ಕಂಥದ್ದಲ್ಲ. ಇಲ್ಲಿ ಬಹುತೇಕ 3 ಸಲ 4 ಸಲ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು. ಹಾಗಾಗಿ ಅದು ಜನಗಳ ಪ್ರಶ್ನೆ ಮಾಡ್ತಾರೆ, ಏನಾದ್ರು ಅಭಿವೃದ್ಧಿ ಆಗಿಲ್ಲ ಅಂತ ಆದಾಗ ಇವ್ರಿಗೆ ಪ್ರಶ್ನೆ ಮಾಡೋರು ಯಾರು? ಹಾಗಾದ್ರೆ ಪ್ರತಿ ಸಂದರ್ಭದಲ್ಲೂ ಕಾಲ್ ಕೆರ್ಕೊಂಡು ಜಗಳ ಹುಟ್ಟಾಕ್ಸ್ಕೊಂಡು ಯಾರೋ ಏನೋ ಅಂದ್ಬಿಟ್ರು ಅಂತ ಏನಾದ್ರು ಗಿಟ್ಟಿಸ್ಕೊಳಕ್ಕೆ ನೋಡ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಇದು ಯಾವಾಗಲೂ ನಡೆಯೋದಿಲ್ಲ. ಹಾಗಾಗಿ ಜನಗಳ ಜೊತೆ ನಿಂತು ಕೆಲಸ ಮಾಡಲಿ. ಅವ್ರದ್ದು ಕೆಲಸ ಇನ್ನು 24ವರೆಗೂ ಇರ್ಬೇಕಂದ್ರೆ ಮುಂದುವರ್ಸಿ. ಬೇರೆಯವ್ರ ಮೇಲೆ ದೂರನ್ನ ಸಲ್ಲಿಸೋದಕ್ಕಿಂತ ಹೆಚ್ಚಾಗಿ ಒಂದು ಬಾರಿ ಅವರು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗ್ತದೆ. ಅವರು ಸಂಸದರಾದ ನಂತರ ಜಿಲ್ಲೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತಕ್ಕಂಥದ್ದನ್ನ ಫಸ್ಟ್ ಅವರು ಪ್ರಶ್ನೆ ಮಾಡ್ಕೊಳ್ಬೇಕು. ಇವತ್ತು ಶಾಸಕರುಗಳು ಏನು ಗೆದ್ದಿದಾರಲ್ಲ, ಇವತ್ತು ಜನಗಳಲ್ಲಿ ಆಯ್ಕೆ ಮಾಡಿದಾರಲ್ಲ, ಒಂದು ಬಾರಿ ಆಯ್ಕೆ ಆಗಿರ್ತಕ್ಕಂಥದ್ದಲ್ಲ. ಇಲ್ಲಿ ಬಹುತೇಕ 3 ಸಲ 4 ಸಲ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು. ಹಾಗಾಗಿ ಅದು ಇದು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಒಂದ್ಸಲ ಆಯ್ಕೆ ಆಗ್ಬಿಟ್ಟಿದ್ದೀರಿ, 24 ತನಕ ನಿಮ್ಮ ಅಧಿಕಾರ ಇದೆ. ದೂರ ಬದಲು ಆತ್ಮಾವಲೋಕನ ನೀವು ಮಾಡ್ಕೊಳ್ಳಿ. ಸಂಸದರಾಗಿ ಈ ಜಿಲ್ಲೆಗೆ ನಿಮ್ಮ ಕೊಡುಗೆ ಏನು ಅನ್ನೋದನ್ನು ಪ್ರಶ್ನೆ ಮಾಡ್ಕೊಳ್ಳಿ. ಅನುಕಂಪ ಯಾವಾಗಲೂ ವರ್ಕ್ ಆಗಲ್ಲ. ಇದೆಲ್ಲವನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಸಂಸದೆಗೆ ಟಾಂಗ್ ಕೊಟ್ಟರು. ಯಾರೋ ಏನೋ ಅಂದ್ಬಿಟ್ರು ಅಂತ ಅನುಕಂಪ ಗಿಟ್ಟಿಸಬೇಡಿ ಅಂತ ಕೂಡ ಹೇಳಿದ್ರು.